ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇದೀಗ KGF 2 ನಂತಹ ಮೆಗಾ ಬ್ಲಾಕ್ ಬಸ್ಟರ್ ಬಳಿಕ ರಾಕಿ ಬಾಯ್ ನಟನೆಯ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಶ್ ಬರ್ತ್ಡೇವರೆಗೂ ಚಿಕ್ಕದೊಂದು ತುಣುಕನ್ನ ಬಿಟ್ರೆ ಸಿನಿಮಾದ ರಹಸ್ಯ ಏನು ಅಂತ ಎಲ್ಲಿಯೂ ಸಹ ಯಾವ ನಟರು ಸಹ ಬಿಟ್ಕೊಟ್ಟಿರಲಿಲ್ಲ. ಆದ್ರೆ ಇದೀಗ ಎಲ್ಲಿ ನೋಡಿದ್ರು ಟಾಕ್ಸಿಕ್ ಟೀಸರ್ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಕೆಲವರು ಈ ಸಿನಿಮಾದ ಟೀಸರ್ನ ಕೆಲವೊಂದು ಹಸಿ ಬಿಸಿ ದೃಶ್ಯಗಳನ್ನ ಟೀಕ್ಸಿದ್ರೆ, ಇನ್ನೂ ಕೆಲವರು ಆ ಸಿನಿಮಾದ ಟೀಸರ್ ಅನ್ನ ಮನಸಾರೆ ಮೆಚ್ಕೊಂಡಿದ್ದಾರೆ. ಇನ್ನು ಇದೇ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗ್ತಾ ಇದ್ದಂತೆ ದೂರುಗಳು ಸಹ ದಾಖಲಾಗುತ್ತೆ. ಯಶ್ ಪಾತ್ರವನ್ನ ಪರಿಚಯಿಸುವಂತಹ ಒಂದು ಚಿಕ್ಕ ಟೀಸರ್ ಈ ಮಟ್ಟಿಗೆ ಗದ್ದಲವನ್ನ ಎಬ್ಸಿದೆ. ಇನ್ನು ಸಿನಿಮಾ ಹೇಗಿರುತ್ತೆ ಎನ್ನುವಂತಹ ಚಡಪಡಿಕೆ ಕೆಲವರಲ್ಲಿ ದುಪ್ಪಟ್ಟಾಗಿದೆ. ಆದ್ರೆ ಇವುಗಳ ನಡುವೆ ಟೀಕೆಗಳು ಎಷ್ಟೇ ಬಂದ್ರು ಟಾಕ್ಸಿಕ್ ಟೀಸರ್ ಯೂಟ್ಯೂಬ್ನಲ್ಲಿ ಹಳೆಯ ದಾಖಲೆಗಳನ್ನೆಲ್ಲ ಕಿತ್ತಾಕಿದೆ. ಅವೆಲ್ಲವನ್ನು ಸಹ ಮುರಿದು ಇದೀಗ ಎಲ್ಲ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾ ಎಲ್ಲ ಕಡೆಯಲ್ಲೂ ಸಹ ಎಲ್ಲ ದಾಖಲೆಗಳನ್ನ ಕಿತ್ತಾಕಿ ಮುಂದೆ ಸಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಇದೇ ಮಾರ್ಚ್ ತಿಂಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಆದ್ರೆ ಅದೇ ದಿನ ದುರಂಧರ್ 2 ಕೂಡ ಅಖಾಡಕ್ಕೆ ಇಳಿತಾ ಇದೆ. ಅದರಲ್ಲೂ KGF 2 ಬಾಕ್ಸ್ ಆಫೀಸ್ನ ದಾಖಲೆಯನ್ನ ದುರಂಧರ್ ಬ್ರೇಕ್ ಮಾಡಿದ ಮೇಲೆ ಟಾಕ್ಸಿಕ್ ಕತೆ ಏನು ಅಂತ ಇದೀಗ ಟ್ರೋಲ್ ಪೇಜ್ಗಳು ಕೆಲವೊಂದಷ್ಟು ಟ್ರೋಲ್ಗಳನ್ನ ಮಾಡ್ತಾ ಇದೆ. ಅದರಲ್ಲೂ KGF 2 ಬಾಕ್ಸ್ ಆಫೀಸ್ ದಾಖಲೆಯನ್ನ ದುರಂಧರ್ ಬ್ರೇಕ್ ಮಾಡಿದ ಮೇಲಂತೂ ಟಾಕ್ಸಿಕ್ ಕತೆ ಏನು ಅಂತ ಎಷ್ಟೋ ಟ್ರೋಲ್ ಪೇಜ್ಗಳು ಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ರೆ ಇದೀಗ ಟೀಸರ್ ರಿಲೀಸ್ ಆದ್ಮೇಲೆ ರಾಜಮೌಳಿ ವಾರಣಾಸಿ ಕ್ಲಿಪ್ಪಿಂಗ್ಸ್ಗೆ ಸಿಕ್ಕಿದಂತಹ ವ್ಯೂಸ್ ಅನ್ನ ಹೋಲಿಕೆ ಮಾಡಿ ಟಕ್ಕರ್ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಯಶ್ ಅಭಿಮಾನಿಗಳಂತೂ ಸುಮ್ಮನೆ ಕುತ್ಕೊಳ್ಳೋ ಮಾತಂತೂ ಇಲ್ಲ. ಒಂದಕ್ಕೊಂದು ಟಾಂಗ್ ಕೊಡೋದ್ರಲ್ಲಿ ಇದೀಗ ಕೆಲವೊಂದಷ್ಟು ದಿನಗಳಿಂದ ವಾರ್ಗಳು ನಡೀತಾ ಇದೆ. ಅಷ್ಟಕ್ಕೂ ಟಾಕ್ಸಿಕ್ ಟೀಸರ್, ವಾರಣಾಸಿ ಕ್ಲಿಪ್ಪಿಂಗ್ಸ್ ಎರಡರಲ್ಲೂ ಯಾವುದಕ್ಕೆ ಎಷ್ಟು ವ್ಯೂಸ್ ಸಿಕ್ಕಿದೆ ಅನ್ನೋದನ್ನ ನೋಡೋದಾದ್ರೂ ಒಂದು ಕಡೆ ಟಾಕ್ಸಿಕ್ ಹಾಗೂ ದುರಂಧರ್ ಪೈಪೋಟಿಯಲ್ಲಿ ಗೆಲ್ಲೋದ್ಯಾವುದು ಅಂತ ನೋಡೋದಾದ್ರೂ ಎರಡೂ ಸಹ ವಿಭಿನ್ನವಾಗೇ ಇದೆ. ಇನ್ನು ರಾಕಿ ಬಾಯ್ ಸಿನಿಮಾ ಹೆಚ್ಚು ಕಡಿಮೆ 4 ವರ್ಷಗಳ ಬಳಿಕ ರಿಲೀಸ್ ಆಗ್ತಾ ಇದೆ. ಇದೇ ವರ್ಷ ಮಾರ್ಚ್ 19ರಂದು ಅದ್ದೂರಿಯಾಗಿ ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾ ಇದ್ದು, ಇದರ ಮೊದಲ ಹೆಜ್ಜೆ ಎಂಬಂತೆ ಯಶ್ ಬರ್ತ್ಡೇಗೆ ಟಾಕ್ಸಿಕ್ ಟೀಸರ್ ಅನ್ನ ರಿಲೀಸ್ ಮಾಡಿದ್ರು. ಸ್ಯಾಕ್ನಿಲ್ ಪ್ರಕಾರ ಕೇವಲ 24 ಗಂಟೆಯಲ್ಲೇ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಎಕ್ಸ್ ಮತ್ತು ಫೇಸ್ಬುಕ್ ನಂತಹ ಸೋಷಿಯಲ್ ಮೀಡಿಯಾಗಳಿಂದ ಸುಮಾರು 200 ಮಿಲಿಯನ್ಗೂ ಅಧಿಕ ವ್ಯೂಸ್ ಅನ್ನ ಇದೀಗ ಟಾಕ್ಸಿಕ್ ಸಿನಿಮಾ ಪಡ್ಕೊಂಡಿದೆ. ಇದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ದಾಖಲೆ ಅಂತ ಹೇಳಿದ್ರು ಸಹ ಸುಳ್ಳಾಗಲ್ಲ. ಇನ್ನು ಟಾಕ್ಸಿಕ್ ವರ್ಸಸ್ ವಾರಣಾಸಿಯಲ್ಲಿ ಯಾವ ಸಿನಿಮಾಗೆ ವ್ಯೂಸ್ ಜಾಸ್ತಿ ಸಿಕ್ಕಿದೆ ಅಂತ ನೋಡೋದಾದ್ರೆ ಯಶ್ ಟಾಕ್ಸಿಕ್ ಟೀಸರ್ ದೇಶದಾದ್ಯಂತ ಚರ್ಚೆಗೆ ಒಂದು ಕಡೆ ಒಳಪಟ್ಟಿದೆ, ಟೀಕೆಗಳಿಗೆ ಗುರಿಯಾಗಿದೆ. ಬಿಡುಗಡೆಯಾದಂತಹ 5 ದಿನಗಳಲ್ಲೇ ಟೀಸರ್ ಯೂಟ್ಯೂಬ್ನಲ್ಲಿ 8.6 ಕೋಟಿ ವ್ಯೂಸ್ ಅನ್ನ ಪಡ್ಕೊಂಡಿರುವಂತದ್ದು. ಇನ್ನು ಟಾಕ್ಸಿಕ್ಸ್ ವರ್ಸಸ್ ವಾರಣಾಸಿಯಲ್ಲಿ ಯಾವ ಸಿನಿಮಾಗೆ ವ್ಯೂಸ್ ಜಾಸ್ತಿ ಸಿಕ್ಕಿದೆ ಅಂತ ನೋಡೋದಾದ್ರೆ ರಾಕಿ ಬಾಯ್ ಟಾಕ್ಸಿಕ್ ಟೀಸರ್ ದೇಶದಾದ್ಯಂತ ಇದೀಗ ಚರ್ಚೆಗೆ ಒಳಪಟ್ಟಿದೆ. ಇನ್ನೊಂದು ಕಡೆ ಟೀಕೆಗಳಿಗೂ ಸಹ ಟಾಕ್ಸಿಕ್ ಸಿನಿಮಾ ಗುರಿಯಾಗಿದೆ. ಆದ್ರೆ ಬಿಡುಗಡೆ ಆದಂತಹ 5 ದಿನಗಳಲ್ಲಿ ಟೀಸರ್ ಯೂಟ್ಯೂಬ್ನಲ್ಲಿ 8.6 ಕೋಟಿ ವ್ಯೂಸ್ ಅನ್ನ ಪಡ್ಕೊಂಡಿರುವಂತದ್ದು. ಇದನ್ನೇ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವಾರಣಾಸಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಫ್ಯಾನ್ಸ್ಗಳು. ಇನ್ನು ರಾಜಮೌಳಿ, ಮಹೇಶ್ ಬಾಬು, ಪ್ರಿಯಾಂಕಾ ಚೋಪ್ರಾರಂತಹ ಸ್ಟಾರ್ಗಳಿರುವಂತಹ ವಾರಣಾಸಿ ಕ್ಲಿಪ್ಪಿಂಗ್ಸ್ ಬಿಡುಗಡೆಯಾಗಿ 1 ತಿಂಗಳ ಬಳಿಕ ಯೂಟ್ಯೂಬ್ನಲ್ಲಿ 25 ಮಿಲಿಯನ್ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಆದ್ರೆ ಇದೇ ಟಾಕ್ಸಿಕ್ ಕೇವಲ 5 ದಿನಗಳಲ್ಲಿ 3 ಪಟ್ಟು ಅಂದ್ರೆ ವಾರಣಾಸಿಗಿಂತ 3 ಪಟ್ಟು ವ್ಯೂಸ್ ಅನ್ನ ಪಡ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ಇಟ್ಕೊಂಡು ದುರಂಧರ್ಗೂ ಸಹ ಎಷ್ಟೋ ಅಭಿಮಾನಿಗಳು ಟಾಂಗ್ ಕೊಡ್ತಾ ಇದ್ದಾರೆ ಅಂದ್ರೆ ಸುಳ್ಳಾಗಲ್ಲ. ಯಾಕೆ ಅಂತ ಅಂದ್ರೆ ಟಾಕ್ಸಿಕ್ ನ ಒಂದು ಟೀಸರ್ ಇಡೀ ದೇಶವನ್ನೇ ಚರ್ಚೆಗೆ ಒಳಪಡುವಂತೆ ಮಾಡಿದೆ. ಈಗಿರುವಾಗ ಇನ್ನು ಟ್ರೈಲರ್ಸ್, ಸಾಂಗ್ಸ್ ಯಾವ ಮಟ್ಟಿಗೆ ಸದ್ ಮಾಡುತ್ತೋ ಗೊತ್ತಿಲ್ಲ. ಈಗಿರುವಾಗ ರಾಕಿ ಬಾಯ್ ಟಾಕ್ಸಿಕ್ ಮುಂದೆ ರಣವೀರ್ ಸಿಂಗ್ ದುರಂಧರ್ ನಿಲ್ಲುತ್ತಾ ಎಂದು ಕೆಲವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ದುರಂಧರ್ 2 ಸಿನಿಮಾ ಕಾಂಪಿಟೇಷನ್ಗೆ ಬರುತ್ತಾ ಎಂಬುವಂತಹ ಪ್ರಶ್ನೆ ಎಲ್ಲರಲ್ಲೂ ಸಹ ಕಾಡ್ತಾ ಇದೆ. ಯಾಕಂದ್ರೆ KGF 2 ಬಿಡುಗಡೆಗೂ ಮುನ್ನ ರಾಕಿ ಬಾಯ್ ಇಡೀ ದೇಶದಲ್ಲೇ ಮುಟ್ಟಿತ್ತು. ಅದೇ ರೀತಿಯಾಗಿ ಟಾಕ್ಸಿಕ್ ನ ರಾಯ ಅದೇ ಮೋಡಿಯನ್ನ ಮಾಡ್ತಾ ಇದ್ದಾರೆ. ದುರಂಧರ್ ಅಲ್ಲ, ಯಾವ ಸ್ಟಾರ್ ಸಿನಿಮಾ ಬಂದ್ರು ಅಷ್ಟೇ ಎಂದು ಅಭಿಮಾನಿಗಳು ಸಹ ಹೇಳ್ತಾ ಇದ್ದಾರೆ. ಆದ್ರೂ ದುರಂಧರ್ ಬಾಕ್ಸ್ ಆಫೀಸ್ ನಲ್ಲಿ ಜಾದು ಮಾಡಿರೋದು ನೋಡಿದ್ರೆ
ಯಾಕೆಂದ್ರೆ ಈಗಾಗಲೇ ದುರಂಧರ್ ಫಸ್ಟ್ ಆಫ್ ರಿಲೀಸ್ ಆಗಿದೆ. ಅದು ಮೋಡಿ ಮಾಡಿರೋದನ್ನ ನೋಡಿದ್ರೆ ಒಂದ್ ಕಡೆ ಟಾಕ್ಸಿಕ್ ಎದುರು ಪ್ರಬಲವಾದಂತಹ ಪೈಪೋಟಿನ ನೀಡಬಹುದು ಎನ್ನುವಂತಹ ಮಾತು ಸಹ ಕೆಲವರ ಬಾಯಿಂದ ಬಂದಿದೆ. ಇನ್ನು ರಿಲೀಸ್ ಆಗೋದು ಒಂದೇ ದಿನ ಆದ್ರಿಂದ ಎರಡೂ ಸಹ ಪೈಪೋಟಿಗೆ ಬೀಳೋದಂತೂ ಪಕ್ಕ. ಆದ್ರೆ ಬಾಕ್ಸ್ ಆಫೀಸ್ ಅಲ್ಲಿ ಯಾವುದು ಅತಿ ಹೆಚ್ಚು ಗಳಿಕೆಯನ್ನ ಮಾಡುತ್ತೆ ಅನ್ನೋದು ಮುಖ್ಯವಾಗುತ್ತೆ. ಇನ್ನು ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಸಾಕಷ್ಟು ವ್ಯೂಸ್ ನ ಪಡ್ಕೊಳ್ತಾನೆ ಇರುತ್ತೆ. ಸಾಕಷ್ಟು ಸಿನಿಮಾಗಳು ಸಾಕಷ್ಟು ದಾಖಲೆಗಳನ್ನ ಮುರಿತಾನೆ ಇರುತ್ತೆ. ಯಾಕೆಂದ್ರೆ ಸಿನಿಮಾಗಳಿರೋದೇ ಇರುವಂತಹ ದಾಖಲೆಗಳನ್ನ ಮುರಿಯೋಕೆ ಅಂತ ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ. ಇನ್ನು ಬರುವಂತಹ ಎಲ್ಲಾ ಮೂವಿಗಳು ಸಾಕಷ್ಟು ದಾಖಲೆಗಳನ್ನ ಮುರಿತಾನೆ ಇದ್ದಾವೆ. ಈಗ ಇತ್ತೀಚೆಗೆ ರಿಲೀಸ್ ಆದಂತಹ ಕೆಲವೊಂದಷ್ಟು ಮೂವಿಗಳನ್ನ ನೋಡ್ಬೋದು, ಎಷ್ಟೋ ದಾಖಲೆಗಳನ್ನ ಮುರಿತು. ಇನ್ನು ಬಾಕ್ಸ್ ಆಫೀಸ್ ಅಲ್ಲೂ ಸಹ ಅಷ್ಟೇ ಎಷ್ಟೋ ದಾಖಲೆಗಳನ್ನ ಮುರಿದಿದೆ. ಅದೇ ರೀತಿಯಾಗಿ ಟಾಕ್ಸಿಕ್ ಮತ್ತೆ ದುರಂಧರ್ ನಡುವೆ ಯಾವ ಸಿನಿಮಾ ಗೆಲ್ಲುತ್ತೆ ಎನ್ನುವುದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.